ನಮಸ್ಕಾರ ಸ್ನೇಹಿತರೆ. 90 ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ವಸ್ತುಗಿದೆ. ಲವಂಗ, ಚಕ್ಕೆ ಮತ್ತು ಏಲಕ್ಕಿ. ಇದರಲ್ಲಿ ಬ್ಲ್ಯಾಕ್ ಏಲಕ್ಕಿ ಇನ್ನೂ ಒಳ್ಳೆಯದು, ಚಿಕ್ಕದೇ ಹಾಕಿ. ಇದನ್ನು ಒಂದು ಗ್ಲಾಸ್ ನೀರು ಎತ್ಕೊಂಡು ಅದು ಒಂದು ಪಾತ್ರೆಗೆ ವರ್ಗಾಯಿಸಿ ಸ್ಟವ್ ಮೇಲಿಟ್ಟು ಅದನ್ನು ಕಾಯಿಸಿ, ಒಂಥರ ಬುಗ್ಗೆ ಬಂದ ಮೇಲೆ ಆ ಥರ ಕುದಿಸಿ, ಆಗ ಒಂದಿಷ್ಟು ಚಕ್ಕೆಯನ್ನು, ದಾಲ್ಚಿನ್ನಿ ಚಕ್ಕೆ ಅದಕ್ಕೆ ಹಾಕಿ, ಈ ಲವಂಗನೂ ಅಷ್ಟೇ ಎರಡು ಅಥವಾ 3 ಲವಂಗವನ್ನು ಪುಡಿ ಮಾಡಿ ಆ ಪಾತ್ರೆಗೆ ಹಾಕಿ, ಈ ಬ್ಲ್ಯಾಕ್ ಏಲಕ್ಕಿ ಅಥವಾ ಈ ಏಲಕ್ಕಿನೇ ಕುಟ್ಬಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಿ, ಒಂದು 5-10 ನಿಮಿಷ ಚೆನ್ನಾಗಿ ಕಾದ ಮೇಲೆ ಅದನ್ನು ಶೋಧಿಸಿ ತಣ್ಣಗಾಗೋ ತನಕ ವೆಯ್ಟ್ ಮಾಡಿ. ತಣ್ಣಗಾದ ಮೇಲೆ ಅದಕ್ಕೆ ಈ ಜೇನುತುಪ್ಪ ಆಗಲಿ ಅಥವಾ ಬೆಲ್ಲ ಆಗಲಿ, ಅಥವಾ ಯಾರೋ ಸ್ವಲ್ಪ ನಮಗೆ ಶುಗರ್ ಇದೆ ಅದಿದೆ ಅಂಥದ್ದು ಏನೋ ಸ್ವಲ್ಪ ಹೆದರಿಕೆ ಇದ್ದರೆ ಅಂಥವ್ರು ಏನೂ ಬೇಡ. ಇದನ್ನು ಊಟ ಆದಮೇಲೆ, ಅಂದರೆ ರಾತ್ರಿ ಊಟ ಅಥವಾ ಬೆಳಗಿನ ಮಧ್ಯಾಹ್ನ ಊಟ ಆದಮೇಲೆ ಇದನ್ನು ಸೇವಿಸ್ತಾ ಬನ್ನಿ. 1 ತಿಂಗಳು ಸೇವಿಸ್ತಾ ಬಂದರೆ 90 ಕಾಯಿಲೆಗಳು ವಾಸಿ ಆಗ್ತದೆ. ಅದಲ್ಲದೇ ಹೈ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ ಇಂಥವೆಲ್ಲ ನಾಶಪಡಿಸೋ ಶಕ್ತಿ ಈ 3 ವಸ್ತುಗಳಿಗಿದೆ. ಇನ್ನೊಂದು ಸ್ನೇಹಿತರೆ, ಅದನ್ನು ಸೇವಿಸಿದ 5 ನಿಮಿಷದಲ್ಲಿ ಈ ಸೋಂಪು ಕಾಳನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೀವು ಸೇವನೆ ಮಾಡಿದಾಗ ಇದು ರೆಮಿಡಿ, ಬೇಗ ಆ ಕಾಯಿಲೆಗಳನ್ನು ತೆಗೆಯುವ ಶಕ್ತಿ ಈ ವಸ್ತುವಿದೆ. ಇಂತಹ ರೆಮಿಡಿಗಳನ್ನು ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾವು ಕಾಯಿಲೆಗಳನ್ನು ದೂರಪಡಿಸಬಹುದು. ಅದು ಬಿಟ್ಟು ಆಸ್ಪತ್ರೆ ಪಾಲೆ ಆಗೋದು ಚೆನ್ನಾಗಿರಲ್ಲ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ. ಎಲ್ರೂ ನಮಸ್ಕಾರ ಸ್ನೇಹಿತರೆ.